ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನಿಮಗೆ ಈ ಒಣ ಬಟಾಣಿ ಇದೆಯಲ್ಲ, ಒಣ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಮತ್ತು ಕಾಲಿಫ್ಲವರ್ ಇದು 3 ಹಾಕಿಬಿಟ್ಟು ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ನಾನು ಒಣ ಬಟಾಣಿನ ರಾತ್ರಿ ಫುಲ್ ನೆನೆಸಿಟ್ಟಿದ್ದೀನಿ. ನೋಡಿ, ಇದು ಒಣ ಬಟಾಣಿ. ಇದು ಒಣ ಬಟಾಣಿ ಫ್ರೆಂಡ್ಸ್. ಇದನ್ನು ರಾತ್ರಿ ಫುಲ್ ನೆನೆಸಿಟ್ಟಿದ್ದೀನಿ ನಾನು. ಫುಲ್ ನೆನೆಸಿಟ್ಟಿದ್ದೀನಿ. ಆಮೇಲೆ ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಆಲೂಗಡ್ಡೆ ಹಾಕ್ತೀನಿ ಇದರೊಳಗಡೆ. ಫುಲ್ ನೈಟ್ ಒಣಗಿಸ್ಬೇಕು ಅದನ್ನು. ನೋಡಿ, ಹಾಗೆ ಈ ಥರ ಆಲೂಗಡ್ಡೆನ ಈ ಥರ ಪೀಸ್ ಮಾಡ್ಕೊಳ್ತೀನಿ. ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ಹಾಕ್ತೀನಿ. ಕಾಲಿಫ್ಲವರನ್ನು ಇದ್ರೊಳಗಡೆ ಹಾಕಲ್ಲ, ಯಾಕಂದರೆ ನಾವು ಸೀಟಿ ತೆಗಿತೀವಲ್ವ. ಸೊ ಅದು ಎಲ್ಲ ಅದ್ರ ಒಳಗಡೆ ಮೆಲ್ಟ್ ಆಗೋಗ್ಬಿಡುತ್ತೆ. ನಮಗೆ ಫುಲ್ ಕಾಲಿಫ್ಲವರ್ ಸಿಗಲ್ಲ. ಹಾಗಾಗಿಬಿಟ್ಟು ನಾನು ಖಾಲಿ ಒಣ ಬಟಾಣಿ ಮತ್ತು ಆಲೂಗಡ್ಡೆ 2 ಹಾಕಿಬಿಟ್ಟು ಎರಡೇ ಸೀಟಿ ತೆಗಿತೀನಿ. ಯಾಕಂದರೆ ಫುಲ್ ನೈಟ್ ನಾನು ನೆನೆಯಕ್ಕೆ ಇಟ್ಟಿದ್ದೆ, ನೀರಲ್ಲಿ ಹಾಕಿಟ್ಟಿದ್ದೆ. ಸೊ 2 ಸೀಟಿ ತೆಗೆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕಾಯಿ ಹಾಕಿದ್ದೀನಿ. ನಾನು ಈ ಈ ಥರ ಒಳೆಯಲ್ಲಿ ಇದೊಂದು ಫುಲ್ ಒಳೆ ಹಾಕಿ ಇದರಲ್ಲಿ ಇನ್ನೊಂದು ಒಳೆಯಲ್ಲಿ ಇಷ್ಟು ಮಾತ್ರ ಬಿಟ್ಟಿದ್ದೀನಿ, ಬಾಕಿ ಎಲ್ಲ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ 1.5 ಒಳೆ ಹಾಕಿದರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ನಾನು 1 ಸ್ಪೂನ್ ಆಯಿಲ್ ಹಾಕ್ತೀನಿ, ಯಾಕಂದರೆ ಮೆಣಸು ಮತ್ತು ಕೊತ್ತಂಬರಿ ಬೀಜ ಹುರ್ಕೊಳ್ತೀನಿ ನಾನು ಈ ಬಟಾಣಿ ಹುಳಿಗೆ. ಇಷ್ಟು ಸಾಕು. ನಾನು 10 ಒಣ ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ. ನೋಡಿ, 10 ಒಣ ಮೆಣಸಿನ್ಕಾಯಿ. ಇದು ಆಯಿಲಲ್ಲೂ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಡ್ರೈಯೂ ಫ್ರೈ ಮಾಡ್ಬೋದು. ಇದನ್ನು ಚಿಕ್ಕ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಕು. ನೋಡಿ, ತುಂಬಾ ಕತ್ಸೋದು ಬೇಡ, ಇಷ್ಟು ಫ್ರೈ ಮಾಡಿರೋದು ಸಾಕು. ಇದನ್ನು ಈಗ ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಆಯಿಲಲ್ಲಿ ಕೊತ್ತಂಬರಿನ ಹಾಕೋಣ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇಲ್ಲಿ ನೋಡಿ, ನಾನು ಕಾಲಿಫ್ಲವರನ್ನು ಸಪ್ರೇಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು. ಯಾಕಂದರೆ ಸಪ್ರೇಟಾಗಿ ಬೇಯಿಸ್ಕೊಳ್ತಿದ್ದೀನಿ, ಇಲ್ಲಾಂದರೆ ಅದು ಇದರಲ್ಲಿ ಹಾಕಿಬಿಟ್ರೆ ಎಲ್ಲ ಮೆಲ್ಟಾಗಿ ಹೋಗಿಬಿಡುತ್ತೆ. ಕುಕ್ಕರಲ್ಲಿ ಹಾಕಿಬಿಟ್ರೆ ಇದು ಕತ್ತಿಸ್ಬೇಡಿ ಇದನ್ನು. ಸಾಕು, ಇದು ಆಫ್ ಮಾಡ್ತೀನಿ. ನೋಡಿ, ರೆಡ್ ಆಗಿದೆ, ಸಾಕು ಇದು. ನೋಡಿ ಫ್ರೆಂಡ್ಸ್, ಒಳ್ಳೆ ಸ್ಮೆಲ್ ಬರುತ್ತೆ. ಸಿಮ್ಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಕಪ್ಪು ಮಾಡಬೇಡಿ, ಗೋಲ್ಡನ್ ಕಲರ್ ಆಗಲಿ, ಇಲ್ಲ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿದು ಪರಿಮಳ ಬರ್ತಾ ಇದೆ. ಅದು ಫ್ರೈ ಆಗ್ತಾ ಇದ್ದಾಗ ಪರಿಮಳ ಬರುತ್ತೆ, ಆವಾಗ ನಾವು ಆಫ್ ಮಾಡಿದರೆ ಸಾಕು. ನೋಡಿ, ಇದನ್ನು ನಾನು ಕಾಯಿ ಇದೆ ಇದ್ರ ಒಳಗಡೆ, ತೆಂಗಿನಕಾಯಿ ಇದೆ, ನಾನು ತೋರಿಸಿದ್ನಲ್ಲ 1.5 ಒಳೆ ಅಂತ. ಸೊ ಒಂದು ಫುಲ್ಲು ಮತ್ತು ಒಂದು ಅರ್ಧ ಅಥವಾ 1/4 ಭಾಗ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕಿ. ಆಮೇಲೆ ನಾನು ಕೊತ್ತಂಬರಿಯನ್ನು ಆಯಿಲಲ್ಲಿ ಹುರಿದು ಹಾಕಿದ್ದೀನಿ. ಒಣ ಮೆಣಸನ್ನು ಆಯಿಲಲ್ಲಿ ಹುರಿದು ಹಾಕಿದ್ದೀನಿ, ಎಣ್ಣೆಯಲ್ಲಿ ಹುರಿದು ಹಾಕಿದ್ದೀನಿ. ಹಾಗೆಯೇ ಉಪ್ಪು ಹಾಕ್ಕೊಳ್ತೀನಿ, ಕಲ್ಲುಪ್ಪು ಹಾಕ್ತೀನಿ. ಉಪ್ಪು ಹಾಕ್ಕೊಬಿಡ್ತೀನಿ, ಮಸಾಲೆ ಚೆನ್ನಾಗಿ ತಾಗುತ್ತೆ. ಹಳದಿ ಪೌಡ್ರ್ ಹಾಕ್ತೀನಿ, ಹುಣಸೆ ಹಣ್ಣು ಹಾಕ್ತೀನಿ. ಫ್ರೆಂಡ್ಸ್, ಆ ಕಾಲಿಫ್ಲವರ್ ಒಳಗಡೆ ನಾನು ಈ ಬಟಾಣಿ ಆಮೇಲೆ ಆಲೂಗಡ್ಡೆ ಹಾಕಿಬಿಟ್ಟಿದ್ದೀನಿ, ಬೇಯಿಸಿರೋದು ಬಟಾಣಿ ಆಲೂಗಡ್ಡೆ. ನೋಡಿ ಫ್ರೆಂಡ್ಸ್, ಈಗ ನಾನು ಕಾಯಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಒಣ ಮೆಣಸು ಹಾಕಿದ್ದೀನಿ, ಕೊತ್ತಂಬರಿಯನ್ನು ಎಣ್ಣೆಯಲ್ಲಿ ಹುರಿದು ಹಾಕಿದ್ದೀನಿ, ಒಣ ಮೆಣಸನ್ನು ಎಣ್ಣೆಯಲ್ಲಿ ಹುರಿದು ಹಾಕಿದ್ದೀನಿ. ಈಗ ನೋಡಿ, ಇಷ್ಟು ನೋಡಿ, ಇಷ್ಟು ಬೇಡ, 1/4 ಸ್ಪೂನ್ ಸಾಕು. 1/4 ಸ್ಪೂನ್ ಹಳದಿ ಪೌಡ್ರ್ ಹಾಕ್ತೀನಿ. ಹಾಗೆಯೇ ನಾನು ಇಷ್ಟು ಮೆಣಸು ಹಾಕ್ತೀನಿ. ಯಾಕಂದರೆ ಕಾಯಿ ತುರಿ ಜಾಸ್ತಿ ಇದೆ ನಮ್ಮದು. ಸೊ ಇಷ್ಟು ಮೆಣಸು ಸ್ವಲ್ಪ ತೆಗೆದಿಡೋಣ, ಆಮೇಲೆ ನೋಡೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀವು ಮಸಾಲೆ 1/4 ಭಾಗ ಅರ್ಧದ ನಂತರ ಬಾಯಿಗೆ ಹಾಕಿ ನೋಡಿ, ಟೇಸ್ಟ್ ಮಾಡಿ ನೋಡಿ, ಮಸಾಲೆನ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ನೀರು ಹಾಕ್ತೀನಿ ಇದರಲ್ಲಿ.
ನೀರು ಹಾಕಿ ಈ ಮಸಾಲೆನ ರುಬ್ಬೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಮಸಾಲೆನ ಅರ್ದಿದ್ದೀನಲ್ಲ, ಇದನ್ನು ಇದರಲ್ಲಿ ಹಾಕ್ತೀನಿ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಈಗ ಮಿಕ್ಸ್ ಮಾಡಿಬಿಟ್ಟು ಇದು ತುಂಬ ಖಾರ ಬೇಡ ಫ್ರೆಂಡ್ಸ್, ಚೆನ್ನಾಗಾಗಲ್ಲ. ಮತ್ತಿದು ಸ್ವಲ್ಪ ನಯ ಬೇಡ, ಸ್ವಲ್ಪ ಹಾಗೇ ತರ್ತರಿಯಾಗಿರಲಿ ಇದು. ನೋಡಿ, ನೋಡಿ ಫ್ರೆಂಡ್ಸ್, ಮಸಾಲೆ ನೋಡಿ ಯಾವ ರೀತಿ ಆಗಿದೆ. ನೋಡಿ, ಕಾಲಿಫ್ಲವರು, ಬಟಾಣಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನಂಚಿಕೊಳ್ಳಬಹುದು ಅಥವಾ ಮತ್ತು ಕಲಿಸ್ಕೊಂಡು ಊಟ ಮಾಡ್ಬೋದು, ಎರಡೂ ಆಗುತ್ತೆ. ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇಷ್ಟು ಉಪ್ಪು ಬೇಕು. ಬಾಕಿ ಎಲ್ಲ ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಖಾರ ತುಂಬ ಹಾಕಬೇಡಿ ಫ್ರೆಂಡ್ಸ್, ತಿನ್ನೋಕ್ಕಾಗಲ್ಲ, ಹುಳಿ ಅಲ್ವಾ ಇದು. ಸ್ವಲ್ಪ ಖಾರ ಕಡಿಮೆ ಇದ್ದರೂ ಪರವಾಗಿಲ್ಲ. 8-10 ಒಣ ಮೆಣಸು ಹಾಕಿ, ಬ್ಯಾಡಗಿ ಮೆಣಸು ಹಾಕಿ ಸಾಕು, ಜಾಸ್ತಿ ಬೇಡ. ನೋಡಿ ಫ್ರೆಂಡ್ಸ್, ಈಗ ನಾನು ಒಗ್ಗರಣೆ ಹಾಕ್ತೀನಿ. ನಾನು ಕೋಕೋನಟ್ ಆಯಿಲಲ್ಲೇ ಯಾವಾಗಲೂ ಒಗ್ಗರಣೆ ಹಾಕೋದು. ಈ ಹುಳಿ ಮಾಡಿದಾಗ, ಆಮೇಲೆ ತರಕಾರಿ ಹಾಕಿ ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆಲ್ಲ ಈ ಕೋಕೋನಟ್ ತೆಂಗಿನ ಎಣ್ಣೆಯಲ್ಲೇ ನಾವು ಇದು ಹಾಕಬೇಕು, ಒಗ್ಗರಣೆ ಹಾಕಬೇಕು. ನೋಡಿ, ಆಯಿಲ್ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ತೀನಿ. ಜಾಸ್ತಿ ಸಾಸಿವೆ ಬೇಡ, ಅಷ್ಟು ಸಾಕು, ಪಟ ಅಂತಿದೆ. ಇಷ್ಟು ಹಿಂಗೆ ಹಾಕ್ತೀನಿ, ಹಿಂಗೆ ಹಾಕಬೇಕು ಫ್ರೆಂಡ್ಸ್, ಒಳ್ಳೆ ಪರಂಬಳ. ನೋಡಿ, ಇಷ್ಟು ಹಾಕು ಸಾಕು. ಆಮೇಲೆ ಕರಿಬೇವು ಹಾಕೋಣ. ನೋಡಿ, ಅದನ್ನು ಆಫ್ ಮಾಡ್ತೀನಿ. ಹುಳಿ ರೆಡಿ ಆಗಿದೆ, ತಕ್ಷಣ ಒಗ್ಗರಣೆ ಕೊಟ್ಟು ಬಿಡೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಆದಂತಹ ಕಾಲಿಫ್ಲವರ್ ಒಣ ಬಟಾಣಿ ಹುಳಿ ರೆಡಿ. ನೋಡಿ, ಇದಕ್ಕೊಂದು ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಹಾಕೋದಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ಪು ಮಾಡಿ. ಹಾಕಿದ್ರೂ ತೊಂದರೆ ಇಲ್ಲ, ಇನ್ನೂ ಒಳ್ಳೆ ಸ್ಮೆಲ್ ಬರುತ್ತೆ. ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಹಾಗೆ ತಿನ್ಬೋದು. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ತೊಗೊಂಬರ್ತೀನಿ.